ಅನಿತಾ, ಅನಿತಾ, ವಿಷ್ಣು ಇಸ್ ಔಟ್ ಆಫ್ ಡೇಂಜರ್. ನಿಜನಾ? ಸುಳ್ಳಲ್ಲ ತಾನೆ? ನೋ ಅನಿತಾ, ಹಿ ಇಸ್ ರಿಯಲಿ ಔಟ್ ಆಫ್ ಡೇಂಜರ್. ನಾನು ಮಾತಾಡ್ಬೋದಾ? ಈಗ ಬೇಡ, ಬೆಳಿಗ್ಗೆ ಅವನಿಗೆ ಜ್ಞಾನ ಬಂದ್ಮೇಲೆ. ಆದ್ರೆ ಈಗ ವಾರ್ಡ್ ಹೊರಗಡೆಯಿಂದ ಬೇಕಿದ್ರೆ ಅವ್ನು ನೋಡ್ಬೋದು. ವಿಜಯ್, ನಿಮ್ಮ ಮನಸ್ಸು ನೋಯಿಸಿದ್ದಕ್ಕೆ ನನಗೆ ಕ್ಷಮಿಸ್ಬಿಡಿ. ಸಾರಿ, ಐ ಆಮ್ ಸೋ ಸಾರಿ. ನೀನಲ್ಲಿ ಮನಸ್ಸು ನೋಯಿಸ್ದೆ? ಅರೆ, ಏನ್ ಮಾತಾಡ್ತಾ ಇದ್ದಾಳು ಇವಳು? ಏನೂ ಇಲ್ಲ. ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ವಿಜಯ್, ವಿಜಯ್, ಆ ರಾಣ ನಮಗೆ ಉಸಿರಾಡಕ್ಕೂ ಆಗದಾಗ ಮಾಡ್ಬಿಟ್ಟಿದ್ದಾನೆ. ಮೊದಲು ಆ ರಾಣನ ಹುಟ್ಲಿಲ್ಲ ಅನ್ಸಿ, ಆಮೇಲೆ ವಿಷ್ಣು ಕತೆ ಮುಗಿಸ್ತೀನಿ. ರಾಕಾ, ವಿಷ್ಣು ಅಂದ ಕೂಡ್ಲೆ ನೆನಪಾಯ್ತು. ನೀನ್ ಜೈಲ್ನಲ್ಲಿದ್ದಾಗ ನನ್ನ ಹಾಸ್ಪಿಟಲ್ ನಿಂತ್ಕೊಂಡು ವಾಚ್ ಮಾಡ್ತಾ ಇದ್ದೆ. ವಿಷ್ಣು ಹೆಂಡತಿ ವಿಜಯ್ಗೆ ಹಳೆ ಪ್ರೇಯಸಿ ಆಗಿದ್ಲು ಅಂತ ನನಗಾಗ ಗೊತ್ತಾಯ್ತು. ಅವಳು ನಿಜವಾಗ್ಲು ಅವನು ಪ್ರೇಯಸಿನೇ ಆಗಿದ್ರೆ ಹೂವಿಂದ ಕೂಡ ಗಾಯನ ಹೇಗೆ ಮಾಡ್ಬೋದು ಅಂತ ನಾನ್ ತೋರಿಸ್ತೀನಿ. ಹೇಗಿದೆಯಾ ವಿಷ್ಣು? ಅನಿತಾ, ಅನಿತಾ, ವಿಷ್ಣು ಜ್ಞಾನ ಬಂದಿದೆ. ಈಗ ಹೇಗಿದೆ ನಿಮ್ಗೆ? ಪ್ರಜ್ಞೆಯನ್ನು ಬಂದಿದೆ, ಆದ್ರೆ ನೋವಿನ್ನೂ ಕಡಿಮೆ ಆಗಿಲ್ಲ. ಗಾಯವಾಸಿ ಆದ್ರೆ ನೋವು ತಾನಾಗೆ ಹೋಗುತ್ತೆ. ಡೋಂಟ್ ವರಿ ವಿಷ್ಣು, ಯು ವಿಲ್ ಬಿ ಪರ್ಫೆಕ್ಟ್ಲಿ ಓಕೆ ಯಾರ್. ವಿಷ್ಣು, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಇವ್ರಿಗೆ ಟಿಫನ್ ತರೋಕೆ ನಾನು ಬರ್ಬೇಕಾಗಿತ್ತು, ಆದ್ರೆ ಇವ್ರನ್ನ ಒಬ್ಬರನ್ನೇ. ಪರವಾಗಿಲ್ಲ, ನೀವು ಹೋಗಿ, ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ. ಈ ಪ್ರಜ್ಞೆ ಬಂದಾಗ್ಲಿಂದ ಯಾಕೋ ತುಂಬಾ ಕಷ್ಟ ಆಗ್ತಾ ಇದೆ. ನೀವು ಹೋಗಿ. ವಿಷ್ಣು, ಬರುವಾಗ ಏನಾದ್ರೂ ತರಬೇಕಾ? ನಾನು ಅಮಿತ್ನ ಕಳಿಸ್ತೀನಿ. ಬೇಗ ಬರ್ತೀನಿ. ಸರ್, ಯಾರೋ ನಿಮ್ಗೆ ಇದನ್ನ ಕಳಿಸಿದ್ದಾರೆ. ಪ್ರೀತಿಯ ವಿಷ್ಣು, ನಿನ್ನ ಹೃದಯದಲ್ಲಿ ನೀನು ಪ್ರೀತಿಯಿಂದ ಬೆಳೆಸಿರೋ ಹೂವು ಇವತ್ತು ಬೇರೆ ಯಾರ್ದೋ ಪೂಜೆಗೆ ಉಪಯೋಗ ಆಗ್ತಾ ಇದೆ. ನಿನ್ನ ಪ್ರೀತಿ ಹೆಂಡ್ತಿನ ನಿನ್ನ ಸ್ನೇಹಿತ ನೋಡ್ಕೊಳ್ತಾ ಇರೋ ರೀತಿ ನಿಜವಾಗ್ಲೂ ಮೆಚ್ಚಬೇಕಾದ. ನಿನ್ನ ಪ್ರೀತಿಯ ಹೂವು ಬೇರೆಯವರಿಗೆ ಉಪಯೋಗ ಆಗ್ತಾ ಇದೆ. ಅದಕ್ಕೆ ನಾನು ನಿನಗೆ ಈ ಹೂನ ಕಳಿಸಿದ್ದೀನಿ. ನಿನ್ನ ಹಿತಚಿಂತಕ. ಏನಾಯ್ತು ವಿಷ್ಣು? ಆ ಹೂಗಳಲ್ಲಿ ಮುಳ್ಳುಗಳೇ ಜಾಸ್ತಿ ಇದೆ ಅಮಿತ್. ರಾಕಾ, ನೀನ್ ಕಳಿಸಿದ ಹೂಗಳಿಂದ ವಿಷ್ಣು ಬಾಳಲ್ಲಿ ಬಿರುಕು ಬಿಟ್ಟಿದೆ. ಇದು ಸ್ಯಾಂಪಲ್ ಅಷ್ಟೇ. ನಾನು ಮನಸ್ಸು ಮಾಡಿದ್ರೆ ಅವನ ಸಾವಿನ ಸುದ್ದಿನ ಒಂದೇ ಒಂದು ಕ್ಷಣದಲ್ಲಿ ಮುಖಪುಟದಲ್ಲಿ ಬರೋ ಹಾಗೆ ಮಾಡಬಲ್ಲೆ. ಆದ್ರೆ
ಅವನು ಹಾಗೆ ಸತ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಅದಕ್ಕೆ ಅವನು ಕೊರಗಿ ಕೊರಗಿ ಸಾಯ್ಬೇಕು. ಅರೆ ರೀ, ನೀವೇ ಕೊಡ್ತಾ ಇದ್ದೀರಾ? So what? ನೋ, ಇಟ್ ವೋಂಟ್ ಲುಕ್ ನೈಸ್. ನೋ ಪ್ರಾಬ್ಲಮ್. ನೀನ್ ಹೋಗು. ನೀನ್ ತಗೊಂಡ್ ಹೋಗಪ್ಪ. ನೋ ವಿಜಯ್. ಅಲ್ಲ ನೀ ವಿಜಯ್ ಪ್ಲೀಸ್. ಯಾರು ಕೊಟ್ರೇನೀಗ? ಹಾಗಲ್ಲ ವಿಜಯ್, ನೀವ್ಯಾಕೆ ಕೊಡ್ಬೇಕು ಅಂತ. ನಾನ್ ಕೊಟ್ರೆ ಅಂತ. ಶಲ್ವಿ, ಏ ವಿಷ್ಣು, ಎಲ್ರು ಹಾಸ್ಪಿಟಲ್ ಇಂದ ಮನೆಗೆ ಹೋಗುವಾಗ ಸೋತು ಸ್ವರ್ಗ ಹೋಗಿರ. ಆದ್ರೆ ನಿನ್ ಕೇಸು ಆಪೋಸಿಟ್. ನೀನ್ ಒಳ್ಳೆ ಸಿಂಬಳ ಆಪಲ್ ತರ ಆಗ್ಬಿಟ್ಟಿದ್ಯಾ. ನನಗೆ ಡೌಟು, ನಿನ್ನಲ್ಲಿ ಯಾರೋ ನರ್ಸು ಚೆನ್ನಾಗಿ ಲವ್ ಮಾಡಿರ್ಬೇಕು. ಅದಕ್ಕೆ ನೀನ್ ಹೀಗಾಗಿದೆಯಾ? ನಾನು ಇಲ್ಲಿ ಕೇಳ್ಬೇಕು ಅಂತ ಯೋಚಿಸ್ತಾ ಇದ್ದೀನಿ. ನನಗೊಂದು ರೂಟ್ ತೋರ್ಸಮ್ಮ, ನಾನು ನಿನ್ ರೋಡ್ಗೆ ಬಂದ್ಬಿಡ್ತೀನಿ. ನೀವು ಇಲ್ಲೇ ಇರಿ, ಕಾರ್ ತಗೊಂಡ್ ಬರ್ತೀನಿ. ಹಾ, ಸರ್, ಯಾರು ಕಳ್ಸಿದ್ದಾರೆ? ಪ್ರೀತಿಯ ವಿಷ್ಣು, ನಿನ್ನನ್ನ ನಾನು ಯಾವುದೋ ಒಂದು ಮೂಲೆಯಿಂದ ಗಮನಿಸ್ತಾ ಇದ್ದೀನಿ. ನೀನೇನೋ ಈ ಅಪಘಾತದಿಂದ ಗುಣವಾಗಿ ಮನೆಗೆ ಹೋಗ್ತಾ ಇದೀಯ. ಇದರಿಂದ ನಿನ್ನ ಜೊತೆಲಿರೋರಿಗೆ ತುಂಬಾ ನಿರಾಸೆ ಆಗ್ತಿದೆ. ಇಷ್ಟು ದಿನ ಅವರು ಸ್ವೇಚ್ಛೆಯಾಗಿ ಸಂತೋಷವಾಗಿ ಅವ್ರಿಗಿಷ್ಟ ಬಂದಾಗಿರ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಅದು ಕಷ್ಟ ಅನ್ಸುತ್ತೆ. ನೀನು ಬಿಟ್ಟು ಹೋಗಿದ್ದ ನಿನ್ನ ಜೀವನ ಅನ್ನೋ ಪ್ರಪಂಚದಲ್ಲಿ ಅವರು ಅವ್ರದೇ ಆದ ಪ್ರಪಂಚನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಿನ್ನ ಹಿತಚಿಂತನೆ. ಯಾರು ಕಳ್ಸಿದ್ದಾರೆ? ನೊಂದಿರೋ ಜೀವನ ಸಂತೋಷ ಪಡಿಸೋಕೆ ಯಾರೋ ಹಿತೈಷಿಗಳು ಕಳಿಸಿದ್ದಾರೆ. ಹಲೋ, ನಿನ್ ಜೊತೆಲಿರೋ ಇಬ್ರು ಪರದೇಶಿಗಳನ್ನ ಬಾಂಬೆಗೆ ವಾಪಸ್ ಕಳಿಸೋ ವಿಷ್ಣು. ಇಲ್ದಿದ್ರೆ ಈ ರಾಣ ಅವ್ರಿಗೆ ಚಟ್ಟ ಕಟ್ಟಬೇಕಾಗತ್ತೆ. ಮಾಡ್ತಿರೋ ಲುಚ್ಚ ಕೆಲ್ಸನ ಬಿಟ್ಟು ಈ ಚಟ್ಟ ಕಟ್ಟೋ ಕೆಲ್ಸನ ಯಾವಾಗ ಶುರು ಮಾಡ್ಕೊಂಡೆ ರಾಣ? ಇಷ್ಟೊತ್ನಲ್ಲಿ ಗಿರಾಕಿ ಹುಡುಕ್ತಾ ಇದೀಯಾ? ನಿನ್ನ ಕಾಲಿಗೆ ಮತ್ತೆ ಶಕ್ತಿ ತಂದ್ಕೊಂಡು ನನ್ನ ಕಡೆ ಬರಕ್ಕೇನಾದ್ರೂ ನೀನು ಪ್ರಯತ್ನ ಪಟ್ರೆ ನಾನು ನಿನಗೂ ಸೇರಿಸಿ ಚಟ್ಟ ಕಟ್ಬಿಡ್ತೀನಿ. ಏಯ್, ಅದು ನಿನ್ನ ಹಣೆಯಲ್ಲಿ ಬರ್ದಿಲ್ಲ. ನಿನ್ನಂತ ದೇಶದ್ರೋಹಿಗಳ ಚಟ್ಟ ಕಟ್ಟೋಕೆ ಸರ್ಕಾರದವ್ರು ನಮ್ಗೆ ಈ ಪಟ್ಟ ಕೊಟ್ಟಿರೋದು. ನಮ್ಮ ದೃಷ್ಟಿ ನಿನ್ ಮೇಲೆ ಬಿದ್ರೆ ಒಂದು ಕ್ಷಣದಲ್ಲಿ ನೀನು ಸುಟ್ಟು ಬೂದಿ ಆಗೋಗ್ಬಿಡ್ತೀಯ. ಯಾಕ್ರಾಣ, ನನ್ನ ಮಾತು ಕೇಳಿ ಪೇವರು ಒರೆಸ್ಕೊಳಕ್ ನಿನಗೆ ಖರ್ಚೀಫ್ ಬೇಕಾ? ಖರ್ಚೀಫ್ಗೋಸ್ಕರ ಯಾಕೆ ಯೋಚನೆ ಮಾಡ್ತಿದ್ಯಾ ವಿಷ್ಣು? ನಿನ್ ಹೆಂಡತಿ ಹುಟ್ಟಿರೋ ಸೀರೆನ ಹರಿದು ಅದರಿಂದ ಬೇಕಾದಷ್ಟು ಖರ್ಚೀಫ್ಗಳು ಮಾಡ್ಕೋಬಹುದು. ಈಗ ನಿನ್ನಿಂದ ಏನು ಮಾಡಕ್ಕಾಗಲ್ಲ. ನಿನ್ನ ಹೆಂಡತಿ ಹುಟ್ಟಿರೋ ಸೀರೆನ ಬಿಚ್ಚಿ ಅದರಿಂದ ನಿನಗೆ ಖರ್ಚೀಫ್ಗಳನ್ನ ಮಾಡ್ಕೊಡೋದಕ್ಕೆ ನಾನೀಗಲೇ ಬರ್ತಿದ್ದೀನಿ. ಏ ರಾಣ, ನನ್ನ ಮಗನೇ, ನೀ ನಿಜವಾಗ್ಲೂ ನಿನ್ನ ತಾಯಿ ಎದೆ ಹಾಲು ಕುಡ್ದಿದ್ರೆ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಬಾ. ನಾನ್ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ಸ್ಟಾಪ್ ಇಟ್. ತಿಳ್ದು ಯಾಕೆ ಅಪಾಯ ತಂದ್ಕೋತೀರಾ? ಬರ್ಲಿ ಬರ್ಲಿ ಆ ನನ್ನ ಮಗ ಈ ಸಿಂಹದ ಗುಹೆ ಒಳಗಡೆ. ನಾನು ನೋಡೇ ಬಿಡ್ತೀನಿ. ನನ್ ಮಾತು ಕೇಳಿ ಪ್ಲೀಸ್. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಈ ಸ್ಥಿತಿಲಿ ನೀವು, ನಾನು ವಿಜಯ್ಗೆ ಫೋನ್ ಮಾಡ್ತೀನಿ. ಹಲೋ ಹಲೋ ವಿಜಯ್. ಓಹೋ, ಹಲೋ ಹಲೋ ಅನಿತಾ. ಹಲೋ ಹಲೋ, ಈ ಲೈಟ್ ಯಾರು ಆಫ್ ಮಾಡಿದ್ರು? ಭೀಮಯ್ಯ, ಲಕ್ಷ್ಮಿ, ಎಲ್ಲ ಹಾಳಾಗೋದ್ರಿ ಎಲ್ರು. ಭೀಮಯ್ಯ, ಲಕ್ಷ್ಮಿ, ಭೀಮಯ್ಯ, 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 ಭೀಮಯ್ಯ. ಏನ್ ಮಾಡ್ತಾ ಇದ್ದೀನಿ? ಏನಂದ್ರೆ ಪ್ರಾಣ ಇಲ್ಲ ಎಲ್ಲ ಹೊತ್ಕೊಂಡಿದ್ದಾನೆ ಅವನು. ಅವ್ನು ಹೇಳಿ ಔತ್ಕೊಂಡಿದ್ದಾನೆ. ನೀನಾ ಕರ್ಸ್ಕೊತಾ ಇದೀಯ? ಬರ್ಲಿ ಅವನು, ನಾನು ನೋಡೇ ಬಿಡ್ತೀನಿ. ಅವನ್ನ ನೀವು ಎದುರು ಹಾಕೊಳ್ಳೋಕೆ ಇದು ಸಮಯ ಅಲ್ಲ ರೀ. ಈ ಪರಿಸ್ಥಿತಿ ಏನಾಗಿದೆ? ನನ್ಗೆ ಸ್ವಲ್ಪ ಗಾಯ ಆಗಿದೆ. ಸಾಯ್ತಾ ಇಲ್ವಲ್ಲ ನಾನು? ಏನ್ ನಡೆದಿದೆ ಅಂತ ನಿಮ್ಗೇನ್ ಗೊತ್ತು? ಇವತ್ ಯಾಕೋ
ವಿಜಯ್ ಕೂಡ ಅನು, ಈ ಮನೆನ ಹೇಗ್ ನೋಡ್ಕೋಬೇಕು ಅಂತ ನನಗೂ ಗೊತ್ತು. ನೀನ್ ಹುಚ್ಚುಚ್ಚಾಗಾಡ್ಬೇಡ. ಸ್ಟಾಪ್ ರನ್ನಿಂಗ್ ಲೈಕ್ ಎ ಮ್ಯಾಡ್ ಗರ್ಲ್. ಓಕೆ